ಮುಂಬೈನಲ್ಲಿ ಮಳೆ ಹೆಚ್ಚಾಗಿ ವಿದ್ಯುತ್ ಸಂಪರ್ಕ ಸಮಸ್ಯೆಯಾಗಿ ಮೋನೋ ರೈಲು ಸ್ಥಗಿತವಾಗಿದೆ. ಅಲ್ಲಿ ತಗಲಾಕೊಂಡಿದ್ದಾರೆ ಪ್ರಯಾಣಿಕರು. ತಾಂತ್ರಿಕ ಸಮಸ್ಯೆ ಆಗಿದೆ. ಮುಂಬೈನಲ್ಲಿ ಮಳೆಯಿಂದಾಗಿ ಮೋನೋ ರೈಲಿನಲ್ಲಿ ಮಾರ್ಗ ಮಧ್ಯೆಯೇ ಮೋನೋ ರೈಲು ಸಂಚಾರ ಸ್ಥಗಿತವಾಗಿ ನಿಂತುಕೊಳ್ಳುತ್ತೆ. ಸುಮಾರು 1.5 ಗಂಟೆ ಮೋನೋ ರೈಲಿನಲ್ಲಿನೇ ಪ್ರಯಾಣಿಕರಿದ್ದಾರೆ. ಏನೋ ಆಗತ್ತೆ ಮತ್ತೆ ಶುರು ಆಗತ್ತೆ ಅಂತೇಳಿ ಉಸಿರಾಟದ ಸಮಸ್ಯೆಯಿಂದಾಗಿ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ. ನಾನು ನೋಡ್ತಾ ಇದ್ದೆ ಅದರ ಡೀಟೇಲ್ಸ್ಗಳನ್ನ. ಏನು ಅಂತಂದ್ರೆ ಅದು ಈ ರೀತಿಯಾಗಿ ಸ್ಥಗಿತ ಆದಾಗ ಅದನ್ನ ಟೋಯಿಂಗ್ ಮಾಡೋದು ಅಂತ ಏನು ಕರೀತಾರೆ ಗೊತ್ತಾ ನಿಮಗೆ? ನಮ್ಮ ವೆಹಿಕಲ್ಗಳನ್ನು, ಕಾರು ಇವೆಲ್ಲ ಇರ್ತಾವಲ್ಲ, ಟೋಯಿಂಗ್ ಮಾಡೋದು. ಹಾಗೆ ಇದನ್ನ ಇನ್ನೊಂದು ಇಂಜಿನ್ ಮೂಲಕವಾಗಿ ಅದನ್ನ ಬೋಗಿಗಳನ್ನೆಲ್ಲ ಟೋ ಮಾಡಿಕೊಂಡು ಇನ್ನೊಂದು ಕಡೆಗೆ ಯಾವುದಾದ್ರು ಸ್ಟೇಷನ್ ನಿಯರೆಸ್ಟ್ ಇರುತ್ತೆ ಅಲ್ಲಿ ಹೋಗಿ ನಿಲ್ಸ್ಕೊಳ್ಳೋಣ ಅಂತ ಯೋಚನೆ ಮಾಡಿ ಅದನ್ನ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅದರ ಬ್ರೇಕ್ ಎಲ್ಲ ಜಾಮ್ ಆಗಿದೆ ಅಂತೆ. ಈಗ ಬರ್ತಾ ಇರುವಂಥ ಮಾಹಿತಿ, ಅದರ ಬ್ರೇಕ್ ಎಲ್ಲ ಜಾಮ್ ಆಗಿದ್ದಕ್ಕೆ ಅದನ್ನು ಮೂವ್ ಮಾಡೋಕ್ಕೆ ಆಗ್ತಿಲ್ವಂತೆ ಅಲ್ಲಿಂದ. ಹಾಗಾಗಿನೇ ಈ ರೀತಿಯಾಗಿ ಅವರನ್ನ ಗ್ಲಾಸನ್ನು ತೆಗೆದು ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಪ್ರಯತ್ನ ಪಟ್ಟಿದ್ದಾರೆ. ಅಲ್ಲಿ ಒಳಗಡೆಗಿರುವ ಇಡೀ ಪೂರ್ತಿಯಾದಂಥ ಟ್ರೈನ್ ಇದೆ ಮೋನೋ ರೈಲು, ಅದನ್ನು ಸಂಪೂರ್ಣವಾಗಿ ಟೋ ಮಾಡ್ಕೊಂಡು ಇನ್ನೊಂದು ಇಂಜಿನನ್ನು ಕರೆಸ್ಕೊಂಡು ಅದನ್ನು ಅದಕ್ಕೆ ಲಾಕ್ ಮಾಡಿಕೊಂಡು ಎಳ್ಕೊಂಡು ಹೋಗೋಣ ನಿಯರೆಸ್ಟ್ ಸ್ಟೇಷನಿಗೆ ಅಂಥೇಳಿ. ಬಟ್ ಆಗಿಲ್ಲ. ಮೋನೋ ರೈಲ್ನ ಬ್ರೇಕ್ ಎಲ್ಲ ಜಾಮ್ ಆಗಿ ಹೋಗಿದೆ ಅಂತೆ. ಅದನ್ನು ಮೂವ್ ಮಾಡೋಕ್ಕಾಗಿಲ್ಲ. ಅದು ಒಂದು ಬೀಮ್ ಮೇಲೆ ಹೋಗುವಂಥ ರೈಲು, ಅದು ಒಂದು ಬೀಮ್ ಮೇಲೆ ಅಷ್ಟೇ, ಸಿಂಪಲ್ ಆಗಿರುವಂಥ ಒಂದು ಬೀಮು. ಡಬಲ್ ಟ್ರ್ಯಾಕ್ ಎಲ್ಲ ಇರೋದಿಲ್ಲ, ಅದಕ್ಕೆ ಸಿಂಗಲ್ ಬೀಮ್ ಮೇಲೆ ಹೋಗುತ್ತೆ ಅದು. ಹಾಗಾಗಿ ಅದನ್ನು ಏನೂ ಮಾಡದೆ ಅಂತ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿನೇ ಆ ಗ್ಲಾಸನ್ನು ಒಡೆದು ಅದಾದ ನಂತರ ಅಲ್ಲಿರುವಂಥ ಪ್ಯಾಸೆಂಜರ್ಸ್ಗಳನ್ನು ಹೊರಗಡೆಗೆ ಕರ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದಾರೆ. ಇಲ್ಲ ಅಂದರೆ ಸಫೋಕೇಟೆಡ್ ಆಗುತ್ತೆ, ಉಸಿರಾಟ ಆಡೋಕ್ಕಾಗೋದಿಲ್ಲ, ಮೂರ್ಛೆ ಹೋಗ್ಬಿಡ್ತಾರೆ, ಪ್ರಜ್ಞೆ ತಪ್ಪು ಬೀಳ್ತಾರೆ, ಆಗೋದಿಲ್ಲ, ಬಹಳ ಕಷ್ಟ ಆಗುತ್ತೆ. ಕಾರ್ಬನ್ ಡೈಆಕ್ಸೈಡಲ್ಲಿ ಎಷ್ಟೊಂದು ಜನ ಇರ್ತಾರೆ, 100-150 ಜನ ಇರುವಂಥ ಪ್ಯಾಸೆಂಜರ್. ಅದು ಎಂಥ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಲ್ಲಿ. ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಈಗಷ್ಟೇ ಅದರ ಅಪ್ಡೇಟ್ಸ್ ಅನ್ನ ನೋಡ್ತಾ ಇದೆ. ರವೀಶ್, ಅದರ ಎಲ್ಲಾ ರೀತಿಯಾದಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಅದನ್ನ ಟೋ ಮಾಡಿಕೊಂಡು ಇನ್ನೊಂದು ಸ್ಟೇಷನ್ಗೆ ಕರ್ಕೊಂಡು ಹೋಗುವಂತ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಬಟ್ ಅದು ಸಫಲವಾಗಿಲ್ಲ. ಅದರ ಬ್ರೇಕ್ ಎಲ್ಲ ಜಾಮ್ ಆಗೋಗಿದೆ ಅಂತಿದ್ದಾರೆ. ಈಗ ಎಲ್ಲರನ್ನ ಕೂಡ ಇವ್ಯಾಕ್ಯೂಟ್ ಮಾಡಿದಾರಾ? ಎಲ್ಲರನ್ನೂ ರಕ್ಷಣೆ ಮಾಡಿದಾರಾ ಅಥವಾ ಇನ್ನೂ ನಡೀತಾ ಇದೆಯಾ ರವೀಶ್? ಅರುಣ್, ಇನ್ನೂ ಕೂಡ ಆ ಒಂದು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿರ್ತಕ್ಕಂಥದ್ದು. ಪ್ರಮುಖವಾಗಿ ಆ ಒಂದು 6:15 ಸಮಯದಲ್ಲಿ ಆಗಿರ್ತಕ್ಕಂಥ ಘಟನೆ. ಹಾಗಾಗಿ ಎಲ್ಲರೂ ಕೂಡ ಕಚೇರಿಯಿಂದ ಮನೆಗಳಿಗೆ ತೆರಳುವಂಥ ಸಮಯ. ಹಾಗಾಗಿ ಸುಮಾರು 150 ಪ್ರಯಾಣಿಕರು ಇದ್ದರು ಅಂತ ಈಗ ಹೇಳಲಾಗ್ತಾ ಇದೆ. ಈಗ ಸುಮಾರು 20-30-40 ಪ್ರಯಾಣಿಕರನ್ನ ರಕ್ಷಣೆ ಮಾಡಲಾಗಿದೆ. ಇನ್ನೊಂದಷ್ಟು ಪ್ರಯಾಣಿಕರು ಒಳಗಡೆ ಇದ್ದಾರೆ ಅಂತ. ಅಂದರೆ ಅಲ್ಲಿ ಕರೆಂಟು ಎಲ್ಲೋ ಒಂದು ಕಡೆ ಕೈ ಕೊಟ್ಟಂಥ ಸಂದರ್ಭದಲ್ಲಿ ಮೋನೋ ರೈಲು ಮಧ್ಯದಲ್ಲೇ ನಿಂತಿದೆ. ಈ ಸಂದರ್ಭದಲ್ಲಿ AC ಕೂಡ ಆಫ್ ಆಗಿದೆ. AC ಆಫ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಉಸಿರಾಟದ ಸಮಸ್ಯೆಯು ಕೂಡ ಉಂಟಾಗಿರ್ತಕ್ಕಂಥದ್ದು. ಒಳಗಡೆ ಪ್ರಯಾಣಿಕರು ಇದರಿಂದ ಗಾಬರಿಯಾಗಿದ್ದಾರೆ, ಆತಂಕದಿಂದ ಕೂಡ ಇದ್ದರು. ಹಾಗಾಗಿ ಕೆಲವರು ಆ ಒಂದು ಮೋನೋ ರೈಲಿನ ಗಾಜನ್ನು ಒಡೆದಂಥ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೂ ಕೂಡ ಪ್ರಯತ್ನ ಪಟ್ಟಿದ್ದಾರೆ. ಆ ತಕ್ಷಣಕ್ಕೆ ಅಲ್ಲಿ ಕ್ರೈನ್ಗಳನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಕ್ರೈನ್ಗಳಿಂದ ರಕ್ಷಣಾ ಕಾರ್ಯಾಚರಣೆ ಕೂಡ ಮುಂದುವರೆದಿದೆ. ಜೊತೆಗೆ ಒಂದು ಬೋಗಿಯಿಂದ ಇನ್ನೊಂದು ಬೋಗಿ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗ್ಲಾಸನ್ನು ಒಡೆದಿರ್ತಕ್ಕಂಥ ಕಡೆಗಳಲ್ಲೇ ಬಂದು ಒಂದು ರೀತಿಯಲ್ಲಿ ಹೊರಗಡೆ ಬರೋದಕ್ಕೂ ಕೂಡ ಮುಂದಾಗ್ತಾ ಇದ್ರು ಅನ್ನೋದ್ರು ಕೂಡ ಅಲ್ಲಿ ಬರ್ತಾ ಇರ್ತಕ್ಕಂಥ ದೃಶ್ಯಾವಳಿಗಳನ್ನು ಕೂಡ ನೋಡಿದ್ರೆ ಗೊತ್ತಾಗುತ್ತೆ, ಮತ್ತು ಮಾಹಿತಿ ಬಂದಿರತಕ್ಕಂಥದ್ದು. ಹಾಗಾಗಿ ಇನ್ನೂ ಕೂಡ ರಕ್ಷಣಾ ಕಾರ್ಯ ಮುಂದುವರೆದಿರ್ತಕ್ಕಂಥದ್ದು. ಆದರೆ ಮಹಾರಾಷ್ಟ್ರ CM ಒಂದು ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಯಾರೂ ಕೂಡ ಗಾಬರಿ ಆಗಬಾರ್ದು, ತಾಳ್ಮೆಯಿಂದ ಇರಬೇಕು. ಎಲ್ಲ ರಕ್ಷಣಾ ಕಾರ್ಯವನ್ನು ಮಾಡೋದು ನಮ್ಮ ಮೊದಲ ಜವಾಬ್ದಾರಿ. ಪ್ರಯಾಣಿಕರನ್ನ ಸೇಫ್ ಆಗಿ ನಾವು ಒಂದು ರೀತಿಯಲ್ಲಿ ರಕ್ಷಣೆ ಮಾಡ್ತೀವಿ. ತದನಂತರ ಅದಕ್ಕೆ ಸಂಬಂಧಪಟ್ಟಂಥ ಏನೆಲ್ಲ ತನಿಖೆಗಳು ಆಗಬೇಕು ಆ ತನಿಖೆಯತ್ತ ನಾವು ಗಮನ ಹರಿಸ್ತೇವೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಮಳೆಯಿಂದಾಗಿಯೇ ಈ ಒಂದು ವಿದ್ಯುತ್ ಕೈ ಕೊಟ್ಟಿರ್ತಕ್ಕಂಥದ್ದು, ಪವರ್ ಕೈ ಕೊಟ್ಟಿರ್ತಕ್ಕಂಥದ್ದು. ಇದರಿಂದಾಗಿ AC ಗೂ ಕೂಡ ಸಮಸ್ಯೆ ಆಗಿದೆ. ಜೊತೆಗೆ ಆ ರೈಲು ಕೂಡ ಮಧ್ಯದಲ್ಲಿ ನಿಂತಿರ್ತಕ್ಕಂಥದ್ದು. ಹಾಗಾಗಿ ಅದನ್ನು ಮೂವ್ ಮಾಡೋದಕ್ಕೂ ಕೂಡ ಆಗ್ತಾ ಇಲ್ಲ. ಅಂದರೆ ಎಲ್ಲೋ ಒಂದು ಕಡೆ ಟೋ ಮಾಡಿಕೊಂಡು ಅದನ್ನು ತೆಗೆದುಕೊಂಡು ಹೋಗಿ ಇದು ಮಾಡೋಣ ಅಂತ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಪ್ರಯಾಣಿಕರು ಎಲ್ಲರನ್ನೂ ಕೂಡ ಸುರಕ್ಷಿತವಾಗಿ ಇಳಿಸಿದ ಬಳಿಕ ಅದನ್ನು ಟೋ ಮಾಡುವಂಥ ಕೆಲಸ ಮತ್ತು ದುರಸ್ತಿ ಮಾಡುವಂಥ ಕೆಲಸ ಮುಂದಿನ ಗಂಟೆಗಳೆಲ್ಲ ಆಗುತ್ತೆ. ಅರುಣ್, ಓಕೆ, ಯಾಕೆ ಈ ಪರಿಸ್ಥಿತಿ ಕೇವಲ ಈ ಭಾಗಗಳಲ್ಲಿ ಮಾತ್ರ ಈ ಸಮಸ್ಯೆ ಆಗಿದೆ ಅಂತಿದ್ದಾರಾ, ಅಥವಾ ಮುಂಬೈನ ಮಳೆ ಆಗಿರುವಂಥ ಅತಿ ಹೆಚ್ಚಿನ ಮಳೆ ಆಗಿರುವಂಥ ಎಲ್ಲ ಭಾಗಗಳಲ್ಲೂ ಇದೇ ರೀತಿಯಾದಂಥ ಸಮಸ್ಯೆಗಳು ನಿರ್ಮಾಣವಾಗಿದೆಯಾ ವಿದ್ಯುತ್ ಸಮಸ್ಯೆ? ಪ್ರಮುಖವಾಗಿರ್ತಕ್ಕಂಥದ್ದು ಮಳೆಯಿಂದಾಗಿ ಮುಂಬೈನ ಜನಜೀವನ ಎಷ್ಟರ ಮಟ್ಟಿಗೆ ತತ್ತರಿಸಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ. ಅಂದರೆ ಆಯಾ ಭಾಗಗಳಲ್ಲಿ ಎಲ್ಲೋ ಒಂದು ಕಡೆ ಬೇರೆ ಬೇರೆ ರೀತಿಯ ಸಮಸ್ಯೆಗಳು ಕೂಡ ತಲೆದೋರಿ ಇರ್ತಕ್ಕಂಥದ್ದು. ಆದರೆ ಪ್ರಮುಖವಾಗಿ ಮೋನೋ ರೈಲು ಅವಘಡ ಆಗಿರ್ತಕ್ಕಂಥದ್ದು ಈ ಏರಿಯಾದಲ್ಲಿ ಮಾತ್ರ ಅಂತ ಕೂಡ ಈಗ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ತಿಳಿದು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಎಲ್ಲೋ ಒಂದು ಕಡೆ ಆ ಒಂದು ಪವರ್ ಆಲ್ಟರ್ನೇಟ್ ಕೂಡ ಇರುತ್ತೆ. ಬೇರೆ ಬೇರೆ ರೀತಿಯ ಸಂದರ್ಭದಲ್ಲೂ ಕೂಡ ಈ ರೀತಿಯ ಮೋನೋ ರೈಲು ಒಂದು ಸಂಚಾರ ಪ್ರಯಾಣದ ಸಂದರ್ಭದಲ್ಲೂ ಕೂಡ ಆಲ್ಟರ್ನೇಟ್ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಆಲ್ಟರ್ನೇಟ್ ಕೂಡ ಕೈ ಕೊಟ್ಟಿರ್ಬೋದು ಅಂತ ಕೂಡ ಶಂಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಈ ಮೋನೋ ರೈಲಿಗೆ ಪವರ್ ಸಪ್ಲೈ ಆಗ್ತಾ ಇರ್ತಕ್ಕಂಥ ಮಳೆಯಿಂದಾಗಿಯೇ ಆಗಿರ್ತಕ್ಕಂಥದ್ದು ಅನ್ನೋದು ಕೂಡ ತನಿಖೆ ಬೇರೆ ಬೇರೆ ರೀತಿಯಲ್ಲಿ ನಡೀಬೇಕಾಗುತ್ತೆ. ಅರುಣ್, ವಿದ್ಯುತ್ ಸಮಸ್ಯೆ ಅನ್ನೋದಾಗೋದಾಗಿದ್ರೆ ಅದು ಎಲ್ಲಾ ಮೋನೋ ರೈಲ್ಗಳಿಗೂ ಆಗಬೇಕಾಗಿತ್ತು. ಪರ್ಟಿಕ್ಯುಲರ್ ಆಗಿ ಇದು ಒಂದಕ್ಕೆ ಯಾಕೆ ನಿಂತ್ಕೊಂಡು
ತಿಳಿಸ್ಕೊಳ್ಬೇಕಾಗಿತ್ತು. ಅಥವಾ ಈ ಮೋನೋ ರೈಲ್ನಲ್ಲಿ ಏನಾದರೂ ತಾಂತ್ರಿಕವಾಗಿರುವಂಥ ಸಮಸ್ಯೆ ಏನಾದರೂ ಆಗಿದೆಯಾ? ಇನ್ನುಳಿದಂಥವೆಲ್ಲವೂ ಕೂಡ ನಡೀತಾ ಇದ್ದಾವ, ಅವನ್ನ ಯಾವನು ಓಡಿಸ್ತಾ ಇಲ್ವಾ, ಏನು ಕತೆ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಕಟ್ ಬೈ ಕಟ್ ಕರೆಂಟ್ ಇರ್ಬೋದು. ಯಾಕೆಂದರೆ ಎಲ್ಲ ಏರಿಯಾಗಳು ಕೂಡ ಒಂದೇ ಕನೆಕ್ಷನ್ ಇರುತ್ತಾ ಇಲ್ಲವೋ ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಸ್ಪಷ್ಟತೆ ಇಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಎಲ್ಲೋ ಒಂದು ಕಡೆ ಇದರಲ್ಲಿ ಏರಿಯಾದಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಜಾಸ್ತಿ ಮಳೆ ಬಿದ್ದಂಥ ಸಂದರ್ಭದಲ್ಲಿ ಆ ಏರಿಯಾಗೆ ಮಾತ್ರ ಸೀಮಿತವಾಗಿ ಆಗಿದೆಯಾ ಇಲ್ಲವೋ ಅನ್ನೋದು ಕೂಡ ಸ್ಪಷ್ಟವಾಗಬೇಕಾಗತ್ತೆ ಅರುಣ್. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.